ವೆಲ್ಕಮ್ ಬ್ಯಾಕ್. ಇದೀಗ ಇನ್ನುಳಿದ ಸುದ್ದಿಯನ್ನು ನೋಡ್ತಾ ಹೋಗೋಣ ಸೂಪರ್ ಫಾಸ್ಟ್ನಲ್ಲಿ. ಮೊದಲ ಸಾಲಲ್ಲಿ ಡಿಕೆ ಕೊನೆಯಲ್ಲಿ ಸಿದ್ದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಮೊದಲ ಬಾರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸದನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ದಿನದ ಅಧಿವೇಶನಕ್ಕೆ ಸಿದ್ದರಾಮಯ್ಯ ಅವರು ಗೈರಾಗಿದ್ರು. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಸದನದಲ್ಲಿ ಸಾಕಷ್ಟು ಗಮನ ಸೆಳೆದಿದ್ರು. ಆದರೆ ಇದೀಗ ಮೊದಲ ಬಾರಿಗೆ ಯಾವುದೇ ಅಧಿಕಾರ ಇಲ್ಲದೆ ಸದನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವಾಗಲೂ ವಿರೋಧ ಪಕ್ಷದ ನಾಯಕರಾಗಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಮುಖ್ಯಮಂತ್ರಿಯಾಗಿ ಮೊದಲ ಸಾಲಿನಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಸದನದಲ್ಲಿ ಸಿದ್ದರಾಮಯ್ಯ ತಮ್ಮ ಹಾವಭಾವದ ಮೂಲಕ ಗುರುತಿಸಿಕೊಳ್ಳುತ್ತಿದ್ದರು. ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸುತ್ತಿದ್ದರು. ಸಿಎಂ ಆಗಿದ್ದಾಗ ವಿಪಕ್ಷ ಪಾನಗಳನ್ನು ಸೂಕ್ತ ರೀತಿಯಲ್ಲಿ ಎದುರಿಸುತ್ತಿದ್ದರು. ಆದ್ರೀಗ ಸಿದ್ದರಾಮಯ್ಯ ಸಿಎಂ ಸ್ಥಾನ ಕಳೆದುಕೊಂಡಿದ್ದಾರೆ. ಅವರ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಸಿಎಂ ಡಿಕೆಶಿ ಅವರು ಮೊದಲ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳಿಗೆ ಸೀಮಿತವಾಗಿರುವ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಾರೆ. ಆದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೊನೆಯ ಸಾಲಿನಲ್ಲಿರುವ ಆಸನದಲ್ಲಿ ಕುಳಿತುಕೊಂಡಿದ್ದರು. ಸ್ಪೀಕರ್ ಜಿಎಸ್ ಪಾಟೀಲ್, ಸಭಾಪತಿ ಸಲೀಂ. ರಾಜ್ಯ ವಿಧಾನಮಂಡಲದಲ್ಲಿ ಮುಂಗಾರು ಅಧಿವೇಶನದ ಎರಡನೆಯ ದಿನವಾದ ಇಂದು ಸ್ಪೀಕರ್ ಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ವಿಧಾನಸಭೆ ಸ್ಪೀಕರ್ ಆಗಿ ರೋಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಜಿಎಸ್ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಿಎಸ್ ಪಾಟೀಲ್ರನ್ನ ಸ್ಪೀಕರ್ ಸ್ಥಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ರು ಹಾಗೂ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅನುಮೋದಿಸಿದ್ರು. ಇಂದು ನಡೆದ ಸಭೆಯಲ್ಲಿ ಹಂಗಾಮಿ ಸ್ಪೀಕರ್ ಟಿಬಿ ಜಯಚಂದ್ರ ಅವರ ನೇತೃತ್ವದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಈ ಮೊದಲು ಸ್ಪೀಕರ್ ಆಗಿದ್ದ ಯುಟಿ ಖಾದರ್ ಅವರು ಸಿಎಂ ಡಿಕೆಶಿ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸಂಪುಟ ಸೇರುವ ಸಲುವಾಗಿ ಜೂನ್ 3ರಂದು ರಾಜೀನಾಮೆ ನೀಡಿದ್ದರಿಂದ ಸ್ಪೀಕರ್ ಸ್ಥಾನ ತೆರವಾಗಿತ್ತು. ಇನ್ನು ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಇನ್ನು ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡಲಾಯಿತು. ವಿಕೆ ಹರಿಪ್ರಸಾದ್ ಅವರು ಸಲೀಂ ಅಹಮದ್ ಅವರ ಹೆಸರನ್ನ ಸಭಾಪತಿ ಸ್ಥಾನಕ್ಕೆ ಪ್ರಸ್ತಾಪ ಮಾಡಿದ್ರು. ಈ ಮಧ್ಯೆ ಪೂಜಾರ್ ಪರವಾಗಿ ಛಲವಾದಿ ನಾರಾಯಣಸ್ವಾಮಿ ಪ್ರಸ್ತಾಪ ಮಂಡನೆ ಮಾಡಿದ್ರು. ಆದರೆ ಅಂತಿಮವಾಗಿ ಸಲೀಂ ಅಹಮದ್ ಅವರು ನೂತನ ಸಭಾಪತಿಯಾಗಿ ಆಯ್ಕೆಯಾದರು. ಸಲೀಂ ಅಹಮದ್ ಪರ 38 ಮತಗಳು ಚಲಾವಣೆಯಾಗಿದ್ರೆ ವಿರುದ್ಧವಾಗಿ 30 ಮತಗಳ ಚಲಾವಣೆ ಆಗಿದೆ. ಸಲೀಂ ಅಹಮದ್ ಆಯ್ಕೆಯನ್ನ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಘೋಷಿಸಿದರು. ಪ್ರಜ್ವಲ್ ರೇವಣ್ಣ ಸಿಸಿಬಿ ಬಲೆಗೆ ಬಿದ್ದಿದ್ದು ಹೇಗೆ? ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಸಿಸಿಬಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ಮೊಬೈಲ್ ಫೋನ್, ನೋಟ್ಬುಕ್ ಹಾಗೂ ಪೆನ್ಡ್ರೈವ್ ಜಪ್ತಿ ಮಾಡಲಾಗಿದೆ. ಜೈಲಿನ ಒಳಗಿನ ಅಕ್ರಮಗಳಿಗೆ ನೆರವಾಗುತ್ತಿದ್ದಂಥ ಸಿಬ್ಬಂದಿಗೆ ಚೋಕ್ ನೀಡಲು ಸಿಸಿಬಿ ಹಿರಿಯ ಅಧಿಕಾರಿಗಳು ರೂಪಿಸಿದ್ದ ಪ್ಲಾನ್ ಯಶಸ್ವಿಯಾಗಿದೆ. ಕಳೆದ ಆಗಸ್ಟ್ 6ರಂದು ಸಿಸಿಬಿ ಪೊಲೀಸರು ಜೈಲಿನ ಮೇಲೆ ದಾಳಿ ನಡೆಸಿದ್ರು. ಯಾವುದೇ ನಿಷೇಧಿತ ವಸ್ತುಗಳು ಸಿಕ್ಕಿರಲಿಲ್ಲ. ಸಿಸಿಬಿ ತಂಡ ಎಂಟ್ರಿ ನೀಡುತ್ತಿದ್ದಂತೆ ಜೈಲಿನ ಮುಖ್ಯ ದ್ವಾರದಲ್ಲಿದ್ದಂಥ ಸಿಬ್ಬಂದಿ ಒಳಗಿದ್ದ ಕೈದಿಗಳಿಗೆ ಸೌಂಡ್ ಅಥವಾ ಕೋಡ್ ಸಿಗ್ನಲ್ ಮೂಲಕ ಸುಳಿವು ನೀಡುತ್ತಿದ್ದರು. ದಾಳಿಗೆ ತೆರಳುತ್ತಾ ಇದ್ದಂಥ ಪ್ರತಿಯೊಬ್ಬ ಅಧಿಕಾರಿಗೆ ಸೀಲ್ ಹಾಕಿ ಒಳಗೆ ಕಳುಹಿಸಲು ಕನಿಷ್ಠ 30 ನಿಮಿಷ ತೆಗೆದುಕೊಳ್ಳಲಾಗುತ್ತಿತ್ತು. ಈ ಸಮಯದೊಳಗೆ ಒಳಗಿದ್ದ ಕೈದಿಗಳು ಮೊಬೈಲ್ ಹಾಗೂ ಇತರ ವಸ್ತುಗಳನ್ನು ಬಚ್ಚಿಡುತ್ತಿದ್ದರು. ಈ ಬಾರಿ 120 ಅಧಿಕಾರಿಗಳು ಬೃಹತ್ ಪಡೆಯನ್ನ ಹೊರಗೆ ನಿಲ್ಲಿಸಿ ಸಿಸಿಬಿಯ 2 ಡಿಸಿಪಿ ಶ್ರೇಣಿಯ ಅಧಿಕಾರಿಗಳು ಮಾತ್ರ ಜೈಲು ಅಧಿಕಾರಿಗಳು ಜೊತೆ ಸಭೆ ನಡೆಸುವ ನೆಪದಲ್ಲಿ ಜೈಲಿನ ಒಳಗೆ ಪ್ರವೇಶಿಸಿದ್ದಾರೆ. ಡಿಸಿಪಿಗಳ ಕಾರಿನಲ್ಲೇ ರಹಸ್ಯವಾಗಿ 2 ಇನ್ಸ್ಪೆಕ್ಟರ್ಗಳು ಜೈಲಿನ ಆವರಣ ಪ್ರವೇಶಿಸಿದರು. ಈ ಪೈಕಿ ಒಬ್ಬರು ಜೈಲಿನ ಕಂಟ್ರೋಲ್ ರೂಮ್ಗೆ ತೆರಳಿ ಒಳಗಿನ ಬ್ಯಾರಕ್ಗಳಿಗೆ ಯಾವುದೇ ಮೆಸೇಜ್ ಅಥವಾ ವಾಕಿಟಾಕ್ ಸಂದೇಶ ಹೊರಗದಂತೆ ತಡೆದಿದ್ದಾರೆ. ಎರಡನೇ ಇನ್ಸ್ಪೆಕ್ಟರ್ ನೇರವಾಗಿ ಸಿಸಿಟಿವಿ ಕಮಾಂಡೆಂಟ್ ಸೆಂಟರ್ಗೆ ತೆರಳಿ ಇಡೀ ಕಂಟ್ರೋಲ್ ಸಿಸ್ಟಮ್ ಅನ್ನ ತಮ್ಮ ವಶಕ್ಕೆ ಪಡೆದಿದ್ರು. ಜೈಲಿನ ಆಂತರಿಕ ಸಂಪರ್ಕ ವ್ಯವಸ್ಥೆ ಸಂಪೂರ್ಣವಾಗಿ ಕಡಿತಗೊಳಿಸಿದ ನಂತರವಷ್ಟೇ ಹೊರಗೆ ಕಾಯುತ್ತಿದ್ದಂತ 120 ಜನರ ಸಿಸಿಬಿ ತಂಡ ಏಕಾಏಕಿ ಜೈಲಿನೊಳಗೆ ಎಂಟ್ರಿ ಕೊಟ್ಟಿತ್ತು. ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರಿದ್ದ ಸೆಲ್ಗೆ ತೆರಳಿ ಪರಿಶೀಲನೆ ನಡೆಸಿದಾಗ ಸ್ಮಾರ್ಟ್ ಫೋನ್, ಪೆನ್ಡ್ರೈವ್, ನೋಟ್ಬುಕ್ ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣ ತಂದೆ ಶಿವ, ತಾಯಿ ಪಾರ್ವತಿ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರಾಜಾತಿಥ್ಯದ ಕೇಸ್ ಬಳಿಕ ಮಾಜಿ ಸಂಸದ ಪ್ರಜ್ವಲ್ ಬಿಂದಾಸ್ ಬದುಕು ಬಯಲಾಗಿದೆ. 2024ರಿಂದಲೂ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸುತ್ತಿದ್ದರಂತೆ ಹಾಗೂ 6 ಬಾರಿ ನಡೆದ ದಾಳಿಯಲ್ಲೂ ಬಚಾವಾಗಿದ್ರಂತೆ. ಆದರೆ ಈ ಬಾರಿ ಸಿಕ್ಕಿಬಿದ್ದಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಹೊಸ ನೋಟ್ಬುಕ್ ಸಿಕ್ಕಿದ್ದು ಅದರಲ್ಲಿ 40 ಫೋನ್ ನಂಬರ್ಗಳು ಪತ್ತೆಯಾಗಿದೆ. ತಂದೆ ರೇವಣ್ಣ ಹೆಸರನ್ನ ಶಿವ ಅಂತ, ತಾಯಿ ಭವಾನಿ ಹೆಸರನ್ನ ಪಾರ್ವತಿ ಎಂದು ಸೇವ್ ಮಾಡಿಕೊಂಡಿರುವುದು ಬಯಲಾಗಿದೆ. ಇನ್ನು ಬೇರೆ ಬೇರೆ ನಂಬರ್ಗಳ ಜೊತೆಗೆ ಗರ್ಲ್ ಫ್ರೆಂಡ್ ನಂಬರ್ ಕೂಡ ಇದೆಯಂತೆ ಹಾಗೂ ನೋಟ್ಬುಕ್ ಪೂರ್ತಿಯಾಗಿ ರಹಸ್ಯ ಕೋಡ್ಗಳಿಂದಲೇ ತುಂಬಿದೆಯಂತೆ. ಇನ್ನು ಮೊದಲು ಈ ಫೋನ್ ನನ್ನದೇ ಎಂದಿದ್ದ ಪ್ರಜ್ವಲ್ ಪಾಸ್ವರ್ಡ್ ಕೇಳುತ್ತಿದ್ದಂತೆ ಟರ್ನ್ ಹೊಡೆದಿದ್ದಾರೆ. ಮೊಬೈಲ್ ಪಾಸ್ವರ್ಡ್ ಓಪನ್ ಮಾಡುವಂತೆ ಸೂಚಿಸಿದಾಗ ತಕ್ಷಣವೇ ಅಲರ್ಟ್ ಆದಂತ ಪ್ರಜ್ವಲ್ ಇದು ನನ್ನದಲ್ಲ, ನನಗೆ ಗೊತ್ತಿಲ್ಲ, ನನ್ನದಲ್ಲ ಎಂದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಜೈಲಾಧಿಕಾರಿಗಳಿಗೆ ಅಲೋಕ್ ಕುಮಾರ್ ಕ್ಲಾಸ್.
ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್ ಪೆನ್ಡ್ರೈವ್ ಸಿಕ್ಕಿದ್ದು ಭಾರಿ ಸಂಚಲನ ಮೂಡಿಸಿದೆ. ಈ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಈ ಬಾರಿ ಮಧ್ಯ ಕಾರಾಗೃಹ ಮತ್ತು ಸುಧಾರಣೆ ಡಿಜಿಪಿ ಅಲೋಕ್ ಕುಮಾರ್ ಪರಪ್ಪನಾಗ್ರಹಾರ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿಐಪಿಗಳು ಇರುವ ಬ್ಯಾರಕ್ನಲ್ಲೂ ತಾವೇ ಖುದ್ದಾಗಿ ಹೋಗಿ ತಪಾಸಣೆ ಮಾಡಿದ್ದಾರೆ. ಬಳಿಕ ಜೈಲಿನ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದು, ಪ್ರಜ್ವಲ್ ಬ್ಯಾರಕ್ನಲ್ಲಿ ನಿಷೇಧಿತ ವಸ್ತು ಹೇಗೆ ಪತ್ತೆಯಾಯಿತು, ಮೊಬೈಲ್, ಸಿಮ್, ಚಾರ್ಜರ್, ಪೆನ್ಡ್ರೈವ್ ಹೇಗೆ ಹೋಯಿತು ಎಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಅಕ್ರಮಗಳ ಕಡಿವಾಣಕ್ಕೆ ಬ್ರೇಕ್ ಹಾಕುವಂತೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ತಂಡಕ್ಕೂ ಆದೇಶಿಸಿದ್ದಾರೆ. ಸಭೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅಲೋಕ್ ಕುಮಾರ್, ಜೈಲಿನಲ್ಲಿ ಮೊಬೈಲ್ ಪತ್ತೆಯಾದ ಬಗ್ಗೆ ಸಿಸಿಬಿ ತನಿಖೆ ಮಾಡುತ್ತಿದೆ. ನಾವು ಬಹಳ ದಿನಗಳಿಂದ ಕಾರಾಗೃಹಕ್ಕೆ ಭೇಟಿ ನೀಡಿರಲಿಲ್ಲ. ಈಗ ಜನರಲ್ ವಿಸಿಟ್ ಮಾಡಿದ್ದೇವೆ. ವಿಚಾರಣೆ ನಡೀತಿದೆ. ಮುಗಿದ ನಂತರ ತಿಳಿಸುತ್ತೇವೆ. ಜೈಲಿನಲ್ಲಿ ಪ್ರಜ್ವಲ್ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದ ವಿಡಿಯೋ ವೈರಲ್ ಆಗಿರುವ ಬಗ್ಗೆಯೂ ಕೂಡ ತನಿಖೆ ನಡೆಯುತ್ತಿದೆ. ಬೇರೆ ಬೇರೆ ಬ್ಯಾರಕ್ಗಳಲ್ಲಿ ಏನು ಸಮಸ್ಯೆ ಎಂದು ಪರಿಶೀಲನೆ ಮಾಡಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಜನರಲ್ ಆಗಿ ವಿಸಿಟ್ ಮಾಡಿದ್ದೇನೆ. ಏನು ನಾವು ಬಹಳ ದಿವಸದಿಂದ ಬಂದಿರಲಿಲ್ಲ, ಸೊ ಅದಕ್ಕಾಗಿ ಬಂದಿದ್ದೇನೆ. ಎಲ್ಲ ಬ್ಯಾರಕ್ಗಳು ಏನೇನಿದೆ ಈ ಕೇಸ್ ಸಂಬಂಧಪಟ್ಟ ತನಿಖೆ ಆಗಲಿ ಅವರು CCBನವರು ಮಾಡ್ತಾ ಇದ್ದಾರೆ. ಇನ್ಕ್ವೈರಿನಿದೆ ನಮ್ಮ DIG ಅವರು ಮಾಡ್ತಾರೆ. ಅದೆಲ್ಲ ಈಗ ಅದನ್ನು ಮೊದಲೇ ಹೇಳಿದ್ದೇನೆ ಏನಿದೆ. ಈಗ ಇನ್ಕ್ವೈರಿ ನಡೀತಾ ಇದೆ. ಆ ನಂತರ ಮುಗಿದ ನಂತರ ಹೇಳ್ತಾರೆ ನೋಡಿ. ಅದು CCBಗೆ ಕೇಳಬೇಕು. ತನಿಖೆದು ವಿಷಯಗಳು CCBಗೆ ಕೇಳಬೇಕು. ಅದು ತನಿಖೆಗೆ ಸಂಬಂಧಪಟ್ಟ ವಿಷಯ ಇದೆ. ಅವರು ತನಿಖೆ ಮಾಡ್ತಾರೆ. ನಾವು ಇದು ಇನ್ವೆಸ್ಟಿಗೇಷನ್ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಪ್ರಸಿದ್ಧ ಆರತಿ ಉಕ್ಕಡ ಮಾರಮ್ಮ ದೇವಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಹಿಳಾ PSI ಮೇಲೆ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಅವರ ಪುತ್ರಿ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ಸಂದರ್ಭದಲ್ಲಿ ಮಧುರು PSI ಶೇಖರ್ ಅವರೊಂದಿಗೆ ಶಾಸಕರ ಪುತ್ರಿ ಐಶ್ವರ್ಯ ಹಾಗೂ ಮತ್ತಿಬ್ಬರು VIP ದ್ವಾರದ ಮೂಲಕ ದರ್ಶನಕ್ಕೆ ಆಗಮಿಸಿದ್ರು. ಆ ವೇಳೆ ಐಶ್ವರ್ಯ ಅವರು ನೇರವಾಗಿ ಗರ್ಭಗುಡಿಯೊಳಗೆ ಪ್ರವೇಶಿಸಲು ಮುಂದಾಗಿದ್ದಾರೆ. ದಯವಿಟ್ಟು 2 ನಿಮಿಷ ಕಾಯಿರಿ ಎಂದು ಕರ್ತವ್ಯದಲ್ಲಿದ್ದಂಥ PSI ಸವಿತಾ ಮನವಿ ಮಾಡಿದ್ದಾರೆ. ಇದರಿಂದ ಕುಪಿತಗೊಂಡಂತ ಐಶ್ವರ್ಯ, ನಾನು ಶಾಸಕರ ಮಗಳು ಎಂದು ದರ್ಪ ಪ್ರದರ್ಶಿಸಿದ್ದಾಳೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಆರಂಭಿಸಿದ್ದಾರೆ ಎನ್ನಲಾಗ್ತಿದೆ. ಇದೇ ವೇಳೆ ಸಮವಸ್ತ್ರದಲ್ಲಿದ್ದಂಥ ಇನ್ಸ್ಪೆಕ್ಟರ್ ಲಕ್ಷ್ಮಿ ಅವರು ಗರ್ಭಗುಡಿಯ ಬಳಿ ಬಂದಿದ್ದನ್ನ ಪ್ರಶ್ನಿಸಿದಂತ ಐಶ್ವರ್ಯ ಅವರನ್ನ ಒಳಗೆ ಬಿಟ್ಟು ನಮ್ಮನ್ನ ಏಕೆ ತಡೆಯುತ್ತಿದ್ದೀರಿ ಎಂದು ವಾಗ್ವಾದ ನಡೆಸಿದ್ದಾರೆ. ಜಗಳ ವಿಕೋಪಕ್ಕೆ ತಿರುಗಿದಾಗ ಐಶ್ವರ್ಯ ಅವರು PSI ಸವಿತಾ ಅವರ ಕೆನ್ನೆಗೆ ಹೊಡೆದು ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಘಟನೆ ಸಂಬಂಧ PSI ಸವಿತಾ ಅವರು ಮಂಡ್ಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮತ್ತೊಂದೆಡೆ PSI ಸವಿತಾ ಅವರೇ ತಮ್ಮೊಂದಿಗೆ ದುರ್ವರ್ತನೆ ತೋರಿದ್ದಾರೆ ಎಂದು ಆರೋಪಿಸಿ ಶಾಸಕರ ಪುತ್ರಿ ಐಶ್ವರ್ಯ ಕೂಡ ಪ್ರತಿ ದೂರು ನೀಡಿದ್ದಾರೆ. ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಮಗಳ ತಪ್ಪಿಗೆ ಸುರೇಶ್ ಗೌಡ ಕ್ಷಮೆ ಯಾಚನೆ. PSI ಮೇಲೆ ತಮ್ಮ ಮಗಳು ಮಾಡಿದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಕ್ಷಮೆ ಯಾಚಿಸಿದ್ದಾರೆ. ವಿಧಾನಸೌಧದ ಆವರಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುರೇಶ್ ಗೌಡ, ಮಗಳು ಆ ಕ್ಷಣದಲ್ಲಿ ತಾಳ್ಮೆ ಕಳೆದುಕೊಂಡಿರಬಹುದು. ಆದರೆ ಸಾರ್ವಜನಿಕ ಜೀವನದಲ್ಲಿರುವವರು ಇಂತಹ ವರ್ತನೆ ತೋರಬಾರದು. ಇಬ್ಬರು ಚಿಕ್ಕ ಮಕ್ಕಳೊಂದಿಗೆ ದೇವಸ್ಥಾನ ತೆರಳಿದ್ರು. ದೇವಸ್ಥಾನದಲ್ಲಿ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಸೇರಿದ ಸಂದರ್ಭದಲ್ಲಿ ಅವರನ್ನ ಒಳಗೆ ಬಿಟ್ಟಿಲ್ಲ. ಆದರೆ VIP ಸಾಲಿನಲ್ಲಿ ನಿಂತಿದ್ದ ಕೆಲವರನ್ನ ಒಳಗೆ ಕಳುಹಿಸಲಾಗುತ್ತಿತ್ತು ಎಂಬ ಕಾರಣಕ್ಕೆ ಮಾತಿನ ಚಕಮಕಿ ನಡೆದಿರಬಹುದು. ಘಟನೆಯ ಸಂದರ್ಭದಲ್ಲಿ ನಿಖರವಾಗಿ ಏನು ನಡೆದಿದೆ ಎಂಬುದು ತಮ್ಮ ಗಮನಕ್ಕೆ ಸಂಪೂರ್ಣವಾಗಿ ಬಂದಿಲ್ಲ. ತಮ್ಮ ಮಗಳ ಕಡೆಯಿಂದಲೂ ಏನಾಯಿತು ಎಂಬುದನ್ನು ಪೊಲೀಸರು ಆಲಿಸಬೇಕಿತ್ತು. ಈ ಸಂಬಂಧ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಈಗಾಗಲೇ ಮಾತನಾಡಿದ್ದೇನೆ. ನನ್ನ ಮಗಳದ್ದು ತಪ್ಪಿದ್ರೆ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ಸಿದ್ಧನಿದ್ದೇನೆ. ಆಕೆ ಆ ಕ್ಷಣದಲ್ಲಿ ತಾಳ್ಮೆ ಕಳೆದುಕೊಂಡಿರಬಹುದು. ಆದರೆ ನಾವು ಸಾರ್ವಜನಿಕ ಜೀವನದಲ್ಲಿರುವವರು ಈ ರೀತಿಯ ವರ್ತನೆ ಯಾವುದೇ ಕಾರಣಕ್ಕೂ ಸರಿಯಲ್ಲ. ಹೀಗಾಗಿ ನನ್ನ ಮಗಳ ವರ್ತನೆಗಾಗಿ ನಾನೇ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುತ್ತೇನೆ ಎಂದು ಸುರೇಶ್ ಗೌಡ ಹೇಳಿದರು. VIP ಲೈನಲ್ಲಿ ನಿಂತಿದ್ದಾಳೆ. 2 ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾಳೆ. ಒಂದು 3 ವರ್ಷದ 2 ವರ್ಷದ ಮಗು, ಒಂದು 4 ವರ್ಷದ ಒಂದು ಮಗುನ ಕರ್ಕೊಂಡು ಹೋಗಿದ್ದಾಳೆ. ಚಿಕ್ಕ ಮಗುನ ಕರ್ಕೊಂಡು ಹೋಗಿ ಕ್ಯೂವಲ್ಲಿ ನಿಂತಿದ್ದಾಳೆ. ಕ್ಯೂವಲ್ಲಿ ನಿಂತಿದ್ದಾಗ VIP ಕ್ಯೂವೇ ಅದು. VIP ಕ್ಯೂವಲ್ಲೇ ನಿಂತಿದ್ದಾಗ ಅಲ್ಲಿ ಒಬ್ಬರು ಕರ್ತವ್ಯದಲ್ಲಿರುವಂಥ ಸಬ್ ಇನ್ಸ್ಪೆಕ್ಟ್ರು, ಆ ಹೆಣ್ಮಗು ಕೂಡ ಅಲ್ಲಿ ಕರ್ತವ್ಯದಲ್ಲಿ ಇದೆ. ಇವಳು ನನ್ನ ಮಗಳು ಕೇಳಿದ್ದಾಳೆ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ಗಲಾಟೆ ಮಾಡ್ತಾರೆ, 1 ನಿಮಿಷ ಒಳಗಡೆ ಬಿಡಮ್ಮ ಅಂತ ಕೇಳಿದ್ದಾಳೆ. ಅದಕ್ಕೆ ಆ ಹೆಣ್ಮಗು ಸಬ್ ಇನ್ಸ್ಪೆಕ್ಟ್ರು ಬಿಟ್ಟಿಲ್ಲ. ಅದಾಗಿ 1 ಸೆಕೆಂಡ್ಗೆ ಯಾರೋ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ. ಆ ಹೆಣ್ಮಗುನ ಅವ್ರನ್ನ ಒಳಗಡೆ ಬಿಟ್ಟಿದ್ದಾರೆ. ಅಮ್ಮ ಅವ್ರನ್ನ ಬಿಟ್ಟಿದೆಯಲ್ಲಮ್ಮ, ನನ್ನೂ ಬಿಡು ಅಂತ ಕೇಳಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ, 1 ನಿಮಿಷ ದರ್ಶನ ಮಾಡಿ ಹೋಗ್ತೀನಿ ಅಂತ. ಯಾವುದೇ ಕಾರಣಕ್ಕೂ
ಎಸ್ಬಿಐ ಬ್ಯಾಂಕ್ ಟ್ರೈನಿಂಗ್ನಲ್ಲಿ ಅವರಿಬ್ಬರ ನಡುವೆ ಶುರುವಾದ ಪರಿಚಯ ಪ್ರೀತಿಗೆ ತಿರುಗಿತ್ತು. ಮನೆಯವರನ್ನ ಒಪ್ಪಿಸಿ ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡಿಕೊಂಡಿದ್ರು. ಆದರೆ ಅದೇನಾಯ್ತೋ ಏನೋ ಫೋನ್ ಕಾಲ್ನಲ್ಲಿ ಇಬ್ಬರು ಜಗಳವಾಡಿದ್ದಾರೆ. ಇದಾದ ಮೇಲೆ ಆಕೆ ಮೈಸೂರಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಅತ್ತ ಸುದ್ದಿ ತಿಳಿದ ಆತನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇಂಥದ್ದೊಂದು ದುರಂತಕ್ಕೆ ಮೈಸೂರು ಹಾಗೂ ಕೇರಳ ಸಾಕ್ಷಿಯಾಗಿದೆ. ಎಸ್ಬಿಐ ಬ್ಯಾಂಕ್ ಉದ್ಯೋಗಿಯಾಗಿದ್ದಂಥ ಕೇರಳ ಮೂಲದ 24 ವರ್ಷದ ಪಿ ಅನುಶ್ರೀ ಹುಣಸೂರಿನಲ್ಲಿ ಎಸ್ಬಿಐ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಹುಣಸೂರಿನ ಸುಬ್ಬಣ್ಣ ನಗರದಲ್ಲಿರುವಂತಹ ಬಾಡಿಗೆ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಅತ್ತ ವಿ ಅಮಲ್ ಎಂಬಾತ ಕೇರಳದಲ್ಲಿ ಲಾಡ್ಜ್ ಒಂದರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ ಕೇರಳ ರಾಜ್ಯದ ಕನ್ನೂರು ಜಿಲ್ಲೆಯ ಅಂಬಲತಟ್ಟ ಗ್ರಾಮದ ನಿವಾಸಿಯಾಗಿದ್ದಾನೆ. ಇದೇ ವರ್ಷ ಡಿಸೆಂಬರ್ 26ರಂದು ಇಬ್ಬರ ಮದುವೆ ನಿಶ್ಚಯವಾಗಿತ್ತು. ಅನುಶ್ರೀ ಹಾಗೂ ಅಮಲ್ ಹೊಸ ಜೀವನ ಪ್ರಾರಂಭಿಸಬೇಕಿತ್ತು. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ವಲ್ಪ ಸಮಯದ ಮೊದಲು ವಿಡಿಯೋ ಕರೆ ಮಾಡಿಕೊಂಡಿದ್ದಾರಂತೆ. ಇಬ್ಬರು ಜಗಳವಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಈ ಬಗ್ಗೆ ದೂರು ದಾಖಲಿಸಿಕೊಂಡಿರುವಂತಹ ಕರ್ನಾಟಕ ಪೊಲೀಸರು ಮತ್ತು ಕೇರಳ ಪೊಲೀಸರು ಘಟನೆಯ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಆರಂಭಿಸಿದ್ದಾರೆ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ನಿತಾ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.